ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಐಶ್ವರ್ಯ ನಾಯಕ ಯೂಟ್ಯೂಬ್ ಚಾನಲ್. ನಿಮಗೆ ನಾನಿವತ್ತು ತೊಟ್ಟವರೆಕಾಯ್ದು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಕಾಯಿ ಸ್ವಲ್ಪ. ಈ ರೀತಿ ತೊಟ್ಟವರೆಕಾಯಿನ ಮೊದಲಿಗೆ ಕಟ್ ಮಾಡಿ ಒಂದು ನೀರಲ್ಲಿ ಹಾಕಿಟ್ಕೊಳ್ಳಿ, ಅದು ಕೊಳೆ ಎಲ್ಲ ಬಿಟ್ಕೊಳ್ಳಿ ಅಂತ ಅಷ್ಟೇ. ಅದಾದಮೇಲೆ ಒಂದು ಪ್ಯಾನಿಗೆ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡುವಂಥ ಒಂದು ಪ್ರೋತ್ಸಾಹ ಸಿಗುತ್ತೆ. ಅದಾದ ನಂತರ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಒಟ್ಟಿಗೆನೂ ಹಾಕ್ಕೋಬೋದು ಅಥವಾ ಸಪ್ರೇಟನ್ನು ಹಾಕ್ಕೋಬೋದು. ಅದೆರಡು ಬೆಂದಿದ ನಂತರ ಸ್ವಲ್ಪ ಟೊಮೊಟೊ ಹಣ್ಣನ್ನ ಹಾಕ್ಕೊಳ್ಳಿ. ಟೊಮೊಟೊ ಹಣ್ಣೆಲ್ಲ ಬೆಂದ ಮೇಲೆ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಬೆಂದ ಮೇಲೆ ವಿಡಿಯೋದಲ್ಲಿ ತೊಟ್ಟವರೆಕಾಯಿ ಏನಿದೆ ಅದನ್ನು ಹಾಕೊಬೋದು. ತೊಟ್ಟವರೆಕಾಯಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಈ ರೀತಿ ಇರುತ್ತೆ, ನಿಮಗೆ ಗೊತ್ತಿಲ್ಲ ಅಂದರೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಅನಿಸುತ್ತೆ. ನೋಡಿ, ಹಳ್ಳಿಗಳಲ್ಲೆಲ್ಲ ಸಿಗುತ್ತೆ. ಹಳ್ಳಿಗಳಲ್ಲಿ ಮನೆ ಹತ್ರ ಜಾಸ್ತಿ ಬೆಳೀತಾ ಇರ್ತಾರೆ ಇದನ್ನು. ಈ ರೀತಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ, ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ನಾನಿಷ್ಟು ತೊಟ್ಟವರೆಕಾಯಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ನೀರು ಹಾಕಿದ್ರೆ ಓಕೆ, ಅದು ಬೇಯುತ್ತೆ. ತೀರಾ ಏನು ಗಟ್ಟಿಯಾಗೂ ಬರಲ್ಲ, ಒಂದು ಸ್ವಲ್ಪ ನೀರಾಗೂ ಇರುತ್ತೆ. ಅದು ಗ್ರೇವಿ ಥರ ಏನು ಬರಲ್ಲ, ಯಾಕಂದರೆ ನಾವು ಇದರಲ್ಲಿ ಏನೂ ಮಸಾಲೆ ರುಬ್ಬಿ ಹಾಕ್ತಾಯಿಲ್ಲ. ತರಕಾರಿ ಪಲ್ಯ ಥರ ಬರುತ್ತೆ ಅಷ್ಟೇ ಇದು. ಇದಕ್ಕೆ 2 ಗ್ಲಾಸ್ ನೀರು ಹಾಕಿ, ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ ಅಂದರೆ ಕೊರಿಯಾಂಡರ್ ಪುಡಿನ ಹಾಕಿ, ಇದು ಕುದಿಯಬೇಕಾದ್ರೆ ಬೆಂದಿರತ್ತಲ್ವ, ಆವಾಗ ಸ್ವಲ್ಪ ಕಾಯಿ ಹಾಕಿ ಬಿಸಿ ಮಾಡಿದ್ರೆ ಮುಗ್ದೋಯ್ತು, ತೊಟ್ಟವರೆಕಾಯಿ ರೆಡಿ ಆಗುತ್ತೆ. ತೊಟ್ಟವರೆಕಾಯಿ ಪಲ್ಯ ರೆಡಿ ಆಗುತ್ತೆ. ನೀವು ಇದಕ್ಕೆ ಜಾಸ್ತಿ ಏನು ಬಳಸೋಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟೇ.